ಬದರಿಕೊಪ್ಪಲ ಅಡ್ಡಿಗೆ ರಾತ್ರಿ 1 ಗಂಟೆಗೆ ಬಂದು 3 ಗಂಟೆವರೆಗೂ ಹುಡುಕಿ ಬಾಗಿಲು ಬಂದು ಅಮಾಯಕ ಹುಡುಗರು ಯಾರು ಗಣೇಶ ಯೂನಿಫಾರ್ಮ್ ಧರಿಸಿದ್ದಾರೆ ಅವ್ರನ್ನೆಲ್ಲ ಬಂದು ಹೇಳ್ಬೋದು. ಅಲ್ಲಿಗೆ ಗಣೇಶ ಮೆರವಣಿಗೆನಲ್ಲಿ ಇರೋರೆಲ್ಲ ಆಪಾದಿತ್ರ. ಮೆರವಣಿಗೆ ಹೋದಾಗ ಯಾರು ಪ್ರಚೋದನೆಕಾರರು ಯಾರು? ಇನಿಷಿಯಲ್ ಸ್ಟೇಜ್ ನಲ್ಲಿ ಫೇಲ್ಯೂರ್ ಆಗಿದ್ದಕ್ಕೆ ಪೊಲೀಸ್ ಅಧಿಕಾರಿಗಳು ದಂಡ ಎತ್ತಿದ್ದಾರೆ. ಅದು PFI ಮುಂಚೆ ಸಂಚು ರೂಪಿಸಿ ಇಲ್ಲಿ ಬಂದಿದ್ದಾರ. ಪೊಲೀಸ್ ಅವರು ಏನ್ ಮಾಡ್ತಾ ಇದ್ರು? ಡಿಸ್ಟ್ರಿಕ್ಟ್ ಇಂಟೆಲಿಜೆನ್ಸ್ ಏನಾಯ್ತು? ಸ್ಟೇಟ್ ಇಂಟೆಲಿಜೆನ್ಸ್ ಏನಾಯ್ತು? ನಾನು ಏನಾರ ಅಪರಾಧ ಮಾಡ್ಬೋದು, ನಾಳೆ ಸರ್ಕಾರ ನಾನು ಬಿಟ್ಬಿಡ್ತದೆ ಅನ್ನೋ ಮನೋ ಧೈರ್ಯ ಇದ್ರೆ ಅರಾಜಕತೆಗೆ ಹೋಗುತ್ತೆ ಸಮಾಜ. ಇವತ್ತಿನ ಪರಿಸ್ಥಿತಿಗೆ ಈ ರಾಜ್ಯ ಸರ್ಕಾರದ ಅತಿಯಾದ ಓಲೈಕೆ ಕಾರಣ. ಮೊದಲೇ ಮಾಸ್ಕ್ ಅನ್ನು ಖರೀದಿ ಮಾಡಿದ್ದಾರೆ, ಪೆಟ್ರೋಲ್ ಬಾಂಬ್ಗಳ ತಯಾರಿ ಮಾಡಿ ರವಾನೆ ಮಾಡುವಂತ ಕೆಲಸವನ್ನು ಮಾಡಿದ್ದಾರೆ. ಹೀಗೆ ಬೇರೆ ಬೇರೆ ರೀತಿಯಲ್ಲಿ ವ್ಯವಸ್ಥಿತ ತಯಾರಿಯನ್ನು ಮಾಡಿದ್ದಾರೆ. ಅಂದ್ರೆ ಇದರ ಹಿಂದೆ ಪೂರ್ವಯೋಜಿತವಾಗಿ ಇದನ್ನು ಕೆಲಸ ಮಾಡಿದ್ದಾರೆ. ಇಂಥ ಘಟನೆಯಲ್ಲಿ ಹಿಂದೆ 10 ಸಂದರ್ಭದಲ್ಲಿ ಬೇರೆ ಬೇರೆ ಕೇಸ್ಗಳಿರುವಂತಹ ವ್ಯಕ್ತಿಗಳು ತಿಳ್ಕೊಂಡಿದ್ದಾರೆ. ಬಹಳ ಗಂಭೀರವಾದ ಒಂದು ಪರಿಸ್ಥಿತಿ. ಇಂತಹ ಪರಿಸ್ಥಿತಿನಲ್ಲಿ ಒಂದು ಪಟ್ಟಣದಲ್ಲಿ ನಾರ್ಮಲಾದಂತಹ ಶಾಂತಿಯುತವಾದ ಜಾಗದಲ್ಲಿ ಇಂತಹ ಗಲಭೆ ಪ್ರಕರಣಗಳು ನಡೀತದೆ ಅಂತಂದರೆ ಎಲ್ಲೋ ಒಂದು ಕಡೆ ನಮ್ಮ ರಾಜ್ಯದ ಕಾನೂನು ಸುವ್ಯವಸ್ಥೆ ಹದಗೆಟ್ಟಿದೆ ಅನ್ನೋದು ಈಗ ಯಾವ ಸಾಕ್ಷ್ಯಾಧಾರಗಳು ಬೇಕಿಲ್ಲ. ವಸಂತ್ ಅವರು ಹೇಳಿದ್ರು ಇದು ಓಲೈಕೆಯಿಂದ ಆಗ್ತಾ ಇದೆ ಅಂತ. ನಿಜ, ಸುಮಾರು 1.5 ವರ್ಷದಿಂದ ಸರ್ಕಾರ ಯಾವುದೇ ಗಂಭೀರವಾದ ಪ್ರಕರಣ ಬಂದರೂ ಸಹ ಅದನ್ನ ಪಕ್ಷಪಾತವಾಗಿ ಒಂದು ಕಡೆ ವಾಲ್ತಾ ಇರೋಂಗೆ ಒಂದು ಕಡೆ ತನಿಖೆಯನ್ನು ತಿರುಗಿಸಿ ನಡೆಸ್ತಾ ಇದೆ. ಇದು ಹೋಗ್ತಾ ಇದ್ರೆ ಈ ಮಟ್ಟದಲ್ಲಿ ಈ ನಿಟ್ಟಿನಲ್ಲಿ ಹೋಗ್ತಾ ಇದ್ರೆ ಇನ್ನಷ್ಟು ಗಂಭೀರವಾದ ಪ್ರಕರಣಗಳು ಬರೋ ಸಾಧ್ಯತೆಗಳು ಮಾಡಿ. ಇದನ್ನ ತಡೆಗಟ್ಟೋದಕ್ಕೆ ಸರ್ಕಾರದ ಮನಸ್ಥಿತಿ, ಕಾನೂನು ಸುವ್ಯವಸ್ಥೆ ಬೇರೆ, ರಾಜಕಾರಣ ಬೇರೆ ಅನ್ನೋ ಮನಸ್ಥಿತಿಗೆ ಸರ್ಕಾರ ಬರ್ತಾ ಇದ್ರೆ ಖಂಡಿತವಾಗಿಯೂ ಇದಕ್ಕೆ ಪರಿಹಾರ ಇದೆ. ಒಬ್ಬ ಪಾಲಕ 2 ಕೋಟಿ ವಸ್ತುಗಳನ್ನ ಸರಕುಗಳನ್ನ ಬೆಂಕಿ ಭೀಮರಾಜ್ ಪ್ರತ್ಯೇಕವಾಗಿ ಗುರುತಿಸಿ ಅಲ್ಲಿ ಬೆಂಕಿ ಇಟ್ಟುವಂತ ಸಂಗತಿ ನೋಡಿ. ಆತನಿಗೆ ನಾವು ಲೀಗಲ್ ಸೆಲ್ ಅವರು ಎಲ್ಲರೂ ಸೇರಿ 25,000 ಪರಿಹಾರವನ್ನು ಅಲ್ಲೇ ಮಾಡ್ತಾರೆ. ಯಾಕೆ ಅಂತಂದ್ರೆ ಇನ್ನೊಂದಷ್ಟು ಜನ ಬಂದು ಕೈ ಜೋಡಿಸಿ ಇದಕ್ಕೊಂದು ಮಾದರಿ ಆಗಲಿ, ಎಲ್ಲರೂ ಸಹ ಸೇರ್ಕೊಂಡು ಮಾಡ್ತೀವಿ, ಚೈನ್ ರಿಯಾಕ್ಷನ್ ಸೃಷ್ಟಿಯಾಗುತ್ತೆ. ಗಂಗಾಧರ ಸ್ವಾಮಿ DYSP ಮಾತಾಡಿದಾಗ ನಾವು ಪ್ರಥಮವಾದ ಪ್ರಶ್ನೆ ಅವ್ರು ಕೇಳಿದ್ದು, ಇಸ್ ದಿ ಎನ್ಕ್ವೈರಿ ಇಂಪಾರ್ಷಿಯಲ್? ನಿಷ್ಪಕ್ಷಪಾತವಾಗಿ ಮಾಡೋದಕ್ಕೆ ಸಾಧ್ಯನಾ? ಸರ್ಕಾರ ನಿಮ್ಮ ಮೇಲೆ ಒತ್ತಡ ಹೇರುತ್ತೆ, ರಾಜಕಾರಣಿಗಳು ನಿಮ್ಮ ಮೇಲೆ ಒತ್ತಡ ಹೇರ್ತಾರೆ, ಕೆಲವ್ರನ್ನ ಪ್ರೊಟೆಕ್ಟ್ ಮಾಡಿ ಅಂತಾರೆ, ಅದನ್ನ ಭೇದಿಸಿ ನೀವು ನ್ಯಾಯಪಡಿಸ್ಲಿಕ್ಕೆ ಸಾಧ್ಯನಾ ಅಂತ ಪಾಯಿಂಟ್ ಬ್ಲಾಂಕ್ ಕ್ವಶ್ಚನ್ ಕೇಳಿ. ಅವರು ನಮ್ಮ ಮೇಲೆ ಧೈರ್ಯ ಇಡಿ, ನಾವು ಖಂಡಿತವಾಗ್ಲೂ ಮಾಡ್ತೀವಿ. ಹಳ್ಳಿಗೆ ಹೋದ್ರೆ ಬದರಿಕೊಪ್ಪಲ ಅಡ್ಡಿಗೆ ಹೋದ್ರೆ ರಾತ್ರಿ 1 ಗಂಟೆಗೆ ಬಂದು 3 ಗಂಟೆವರೆಗೂ ಹುಡುಕಿ ಬಾಗಿಲು ಬಂದು ಅಮಾಯಕ ಹುಡುಗರು ಯಾರು ಗಣೇಶ ಯೂನಿಫಾರ್ಮ್ ಧರಿಸಿದ್ದಾರೆ ಮೆರವಣಿಗೆಯಲ್ಲಿ ಅವ್ರನ್ನೆಲ್ಲ ಬಂದು ಹೇಳ್ಕೊಂಡು 18 ಜನ. ಅಲ್ಲಿಗೆ ಗಣೇಶ ಮೆರವಣಿಗೆನಲ್ಲಿ ಇರೋರೆಲ್ಲ ಆಪಾದಿತ್ರ. ನಿಮಗೆ ಪೊಲೀಸರು ಅಂತ ಹೇಳಿ ಯೂನಿಫಾರ್ಮ್ ಹಾಕಿದ್ದಕ್ಕೆ ಅವನ ಆಪಾದಿತ ಆಗ್ತಾನೆ. ಕರ್ನಾಟಕದಲ್ಲಿ ಸಾವಿರಾರು ಗಣಪತಿಗಳು, ಲಕ್ಷಾಂತರ ಗಣಪತಿಗಳು ವಿಸರ್ಜನೆಗೆ ಹೋಗ್ತೀವಿ, ಎಲ್ಲರೂ ಯೂನಿಫಾರ್ಮ್ ಆಗ್ತಾರೆ, ಎಲ್ಲರೂ ಆಪಾದಿತರಾಗ್ತಾರೆ. ಯಾರು ಮಾಡಿದ್ದಾರೆ ಅಂತ ತನಿಖೆಯನ್ನು ತನಿಖೆ ಮಾಡಿದಿರ ಬ್ಲೈಂಡ್ ಅರೆಸ್ಟ್ ಮಾಡಿದಾರಲ್ಲ, ಇದರಲ್ಲಿ ಎಷ್ಟು ಪಕ್ಷಪಾತತನವನ್ನು ತೋರಿಸ್ತಾ ಇದ್ದಾರೆ ಸರ್ಕಾರ, ಎಷ್ಟು ಸರ್ಕಾರದಿಂದ ಇವರು ಪ್ರಭಾವ ಬೀರಿ ತನಿಖೆಯನ್ನು ಜರುಗಿಸ್ತಾ ಇದ್ದಾರೆ ಅನ್ನೋದು ನಮಗೆ ಗೊತ್ತಾಗ್ತದೆ. ಆದ್ರಿಂದ ಗಂಗಾಧರ ಸ್ವಾಮಿ ಅವರು DYSP ಅವರು ಹೇಳ್ತಾರೆ, ಇಲಾಖೆಯನ್ನು ಅವರು ರಕ್ಷಣೆ ಮಾಡಿಕೊಳ್ಳಲೇಬೇಕು, ಅವರ ಕೆಲಸಗಳನ್ನ ಅವರು ಸಮರ್ಥಿಸಿಕೊಳ್ಳಲೇಬೇಕು. ಆದರೆ ಖಂಡಿತವಾಗೂ ನಾವು ಬದರಿಕೊಪ್ಪ ಜನರ ಒಂದು ರೋದನೆಯನ್ನು ನೋಡಿದಾಗ ಹೆಣ್ಮಕ್ಳು ಅಳ್ತಾ ಇದ್ದಾರೆ, ಗಂಡ್ಮಕ್ಳು ಯಾರೂ ಇಲ್ಲ, ಸುಮಾರು 50 ಹುಡುಗರು ಊರಿಂದ ಪರಾರಿಯಾಗಿದ್ದಾರೆ. ಅವರೆಲ್ಲರೂ
ಬ್ಲೈಂಡ್ ಅರೆಸ್ಟ್ ಮಾಡೋದಕ್ಕೆ ಸಜ್ಜಾಗಿದ್ದಾರೆ. ಇದನ್ನ ನಾವು ನಿಷ್ಪಕ್ಷಪಾತವಾದ ತನಿಖೆ ಅಂತ ಹೇಳೋದಕ್ಕೆ ಅಸಾಧ್ಯ. ನೆಲಮಂಗಲದಿಂದ ಸುಮಾರು 350 ಹುಡುಗರು, ಯುವಕರು ಅವರು ಅಬ್ಸ್ಕಾಂಡ್. ಆದ್ರಿಂದ ನಾವು ವಕೀಲರು ಒಂದನ್ನ ಸರ್ಕಾರಕ್ಕೆ ಲೀಗಲ್ ಸೆಲ್ನಿಂದ ಹೇಳಲಿಕ್ಕೆ ಇಚ್ಛೆ ಪಡ್ತೀವಿ. ಇನ್ನು ಕೆಲವೇ ದಿನಗಳು ನೋಡ್ತೀವಿ, ನೀವು ಈ ತರ ಜನಸಾಮಾನ್ಯರಿಗೆ ರೋದನೆ ಆಗುವಂಗೆ ತನಿಖೆ ಮಾಡಿದ್ರೆ ಅಥವಾ ಪಕ್ಷಾತೀತವಾಗಿ ಮಾಡದೇ ಇದ್ರೆ ನಾವು ಹೈಕೋರ್ಟ್ನಲ್ಲಿ PIL ಹಾಕಿ ಇದನ್ನ ಸ್ವಯಂ ಸಂಸ್ಥೆಗೆ ಕೊಡಬೇಕು, ಇಂಡಿಪೆಂಡೆಂಟ್ ಏಜೆನ್ಸಿಗೆ ಅಥವಾ NIAಗೆ ಕೊಡಬೇಕು ಅಂತ ನಾವು ಆಗ್ರಹಿಸ್ತೇವೆ. ಇಲ್ಲಂದ್ರೆ ಕೋರ್ಟಿಂದ ತಗೊಂತೀವಿ ಮಾಡಿ. ಎರಡನೇದು, ಇದು ತನಿಖೆ ಆದಂತ 3-4 ದಿನ ಆಗಿದೆ, 3 ದಿನ 4 ದಿನ. ಪ್ರಥಮ ಹಂತದಲ್ಲಿ ತನಿಖೆಯ ಪ್ರಥಮ ಹಂತದಲ್ಲಿ ಕಲೆ ಹಾಕುವ ಸಾಕ್ಷ್ಯಾಧಾರಗಳೇ ಮೂಲ ಬುನಾದಿಯಲ್ಲಿ. ಅದರ ಆಧಾರದ ಮೇಲೆ ನೀವು ಕೇಸ್ ಕನ್ಸ್ಟ್ರಕ್ಟ್ ಮಾಡ್ಲಿಕ್ಕೆ ಸಾಧ್ಯ. ಮೆರವಣಿಗೆ ಹೋದಾಗ ಯಾರು ಮೊದಲು ಪ್ರಚೋದನೆಕಾರರು ಯಾರು, ಎಲ್ಲಿಂದ ಕಲ್ಲು ಬಂತು, ಕಲ್ಲು ಹೊಡೆತ ಬಂತು ಅನ್ನೋದ್ರ ಬಗ್ಗೆ ಸ್ಪಷ್ಟವಾದ ತನಿಖೆ ಆಗದೇ ಇದ್ರೆ ನಾಳೆ NIA ಈ ಪೊಲೀಸ್ ಅಧಿಕಾರಿಗಳನ್ನ ಪ್ರಶ್ನೆ ಮಾಡೋ ಸಂಭವ ಇದೆ. ಎಷ್ಟೋ ಕಡೆ ನಾವು ಪೊಲೀಸವ್ರಿಗೆ ಅದು ಹೇಳಿದ್ದೀವಿ, ಎಷ್ಟೋ ಕಡೆ ಫೇಲ್ಯೂರ್ ಆಫ್ ಪೊಲೀಸ್ ಇನ್ ದಿ ಇನಿಷಿಯಲ್ ಸ್ಟೇಜ್ ಆಫ್ ಇನ್ವೆಸ್ಟಿಗೇಷನ್, ನಿರ್ಭಯ ಕೇಸ್ನಲ್ಲಿ ಅನೇಕ ಕೇಸ್ಗಳಲ್ಲಿ ಇನಿಷಿಯಲ್ ಸ್ಟೇಜ್ನಲ್ಲಿ ಫೇಲ್ಯೂರ್ ಆಗಿದ್ದಕ್ಕೆ ಪೊಲೀಸ್ ಅಧಿಕಾರಿಗಳು ದಂಡ ಎತ್ತಿದ್ದಾರೆ, ತಮ್ಮ ಡಿಸಿಪ್ಲಿನರಿ ಸರ್ವಿಸ್ನಲ್ಲಿ ಹೆಚ್ಚು ಕಪ್ಪುಚುಕ್ಕೆ ಆಗಿದೆ. ಇದನ್ನ ದಯವಿಟ್ಟು ಗಮನದಲ್ಲಿ ಇಟ್ಕೊಳ್ಳಿ ಅಂತ ನಾನು ಹೇಳಿ. ಸಾಕ್ಷ್ಯಾಧಾರಗಳು ಯಾವುದೇ ಕಾರಣಕ್ಕೂ ನಾಶವಾಗಬಾರ್ದು, ಪಕ್ಷಾತೀತವಾಗಿ ಮಾಡಬೇಕು. ಯಾರು ಫಸ್ಟ್ ಅಗ್ರೆಸರ್, ಪ್ರಥಮ ಆಕ್ರಮಣಕಾರಿ ಯಾರು, ಇದನ್ನ ಹಿಡಿಬೇಕು. ಆಮೇಲೆ ಬದರಿಕೊಪ್ಪ ಊರು 1.5 ಕಿಲೋಮೀಟರ್ 1 ಕಿಲೋಮೀಟರ್ ನಾಗಮಂಗಲ ಪಟ್ಟಣದಿಂದ ಆಯೋಜಕರನ್ನ A1 ಮಾಡಿದ್ದಾರೆ. ಅದು ಹೆಂಗ್ ಸಾಧ್ಯ? ಪೊಲೀಸರು ಪ್ರಥಮ ವರ್ತಮಾನ ಇದ್ರು ಸಹ ಪೊಲೀಸರು ಮೆರವಣಿಗೆ ಜೊತೆಗೆ ಬರ್ತಾ ಇದ್ದಾರೆ, ಆಯೋಜಕರು ಹೆಂಗೆ A1 ಆಗ್ತಾರೆ? ಬೆಂಕಿ ಹಾಕಿದವರು 4 ಗೋಡೌನ್ಗಳಿಗೆ ಬೆಂಕಿ ಹಾಕಿದವರು ಅವರು ಲಾಸ್ಟ್ 19-20 ಆದ್ಮೇಲೆ ಬರ್ತಾರೆ, 34 ಆದ್ಮೇಲೆ ಬರ್ತಾರೆ. ಇದರಲ್ಲೇ ಸರ್ಕಾರದ ಪ್ರಭಾವ ಇಲ್ಲಿ ಗೊತ್ತಾಗ್ತಾ ಇದೆ. ಅವರ ಕಾರ್ಯವೈಖರಿನಲ್ಲೇ ಸರ್ಕಾರದ ಪ್ರಭಾವ ಗೊತ್ತಾಗ್ತಾ ಇದೆ. ಆಮೇಲೆ ಅಮಾಯಕರನ್ನ ಎಳ್ಕೊಂಡು ಹೋಗೋ ಒಂದು ಪ್ರವೃತ್ತಿ ಶುರುವಾಗಿದೆ. ಇದಕ್ಕೂ ಸಹ ನಾವು ಹೋರಾಟಕ್ಕೆ ರೆಡಿಯಾಗಿದ್ದೀವಿ. BJP ಲೀಗಲ್ ಸೆಲ್ ಅವರು ಹೈಕೋರ್ಟ್ನಲ್ಲಿ ಮೊಕದ್ದಮೆ ಹಾಕಿ ನಿಷ್ಪಕ್ಷಪಾತವಾದ ತನಿಖೆ NIA ಮೂಲಕ ನಡೆಸಿ ಅಂತ ಕೇಳ್ತಾ ಇದ್ದೀವಿ. PFI ಇನ್ವಾಲ್ವ್ಮೆಂಟ್ ಇದೆ ಅಂತಾರೆ, ಅದು ಎಷ್ಟು ಆಳವಾಗಿದೆ? ಅದು PFI ಮುಂಚೆ ಸಂಚು ರೂಪಿಸಿ ಇಲ್ಲಿ ಬಂದಿದ್ದಾರ ಅಥವಾ ಯಾಕಂದ್ರೆ ಅದು ಬ್ಲ್ಯಾಂಡ್ ಆರ್ಗನೈಸೇಷನ್, ನಿರ್ಬಂಧಿಸಿರೋ ಒಂದು ಸಂಘಟನೆ. ಅಂತ ಸಂಘಟನೆ ಇಲ್ಲಿ ಹೇಗಿರಲಿಕ್ಕೆ ಸಾಧ್ಯ? ಸ್ಲೀಪರ್ ಸೆಲ್ ತರ ಇದೆಯಾ? ಪೊಲೀಸರು ಏನ್ ಮಾಡ್ತಾ ಇದ್ರು? ಡಿಸ್ಟ್ರಿಕ್ಟ್ ಇಂಟೆಲಿಜೆನ್ಸ್ ಏನಾಯ್ತು? ಸ್ಟೇಟ್ ಇಂಟೆಲಿಜೆನ್ಸ್ ಏನಾಯ್ತು? ಇದನ್ನೆಲ್ಲ ಮರ್ತು ಬಿಟ್ಟಿದಾರ? ಈ ಪ್ರಶ್ನೆ ಅಶ್ವಥ್ ನಾರಾಯಣ ಅವರು ವಿಷಯ ಹೇಳಿದ್ರು, 3 ತಿಂಗಳಿಂದ ಎಷ್ಟೋ ಜನರಿಗೆ ಕೇಸ್ ಕೈ ಬಿಟ್ಟಿದ್ದಾರೆ. ಇದರಷ್ಟು ಅಪಾಯಕಾರಿಯಾದ ಬೆಳವಣಿಗೆ ಇನ್ಯಾವುದೂ ಇಲ್ಲ ಅಂತ ಹೇಳ್ಬೋದು. ನಮ್ಮ ವ್ಯವಸ್ಥೆನಲ್ಲಿ, ನ್ಯಾಯಾಂಗ ವ್ಯವಸ್ಥೆನಲ್ಲಿ ಆಗಲಿ, ಪ್ರಜಾಪ್ರಭುತ್ವದ ವ್ಯವಸ್ಥೆ, ನಾನು ಏನಾರ ಅಪರಾಧ ಮಾಡ್ಬೋದು, ನಾಳೆ ಸರ್ಕಾರ ನಾನು ಬಿಟ್ಬಿಡ್ತದೆ ಅನ್ನೋ ಮನೋ ಧೈರ್ಯ ಇದ್ರೆ ಅರಾಜಕತೆಗೆ ಹೋಗುತ್ತೆ ಸಮಾಜ ಅಥವಾ ಕಾನೂನು ಸುವ್ಯವಸ್ಥೆ. ಇವತ್ತು ಅರಾಜಕತೆಗೆ ಇವ್ರು ಯಾರು ಕೈ ಬಿಟ್ರು? ಹೋಮ್ ಮಿನಿಸ್ಟ್ರಿನಲ್ಲಿ ತುಷ್ಟೀಕರಣದ ನೀತಿಯನ್ನು ಅನುಸರಿಸಿ ಅವರು ಈ ಅರಾಜಕತೆ ಕಾರಣರಾಗ್ತಾರೆ. ಇದು ನಿಜವಾಗಿಯೂ ಸಹ ಆತಂಕದ ಬೆಳವಣಿಗೆ. ನಾವು ಪೊಲೀಸರು ಹೇಳಿದೀವಿ, ಇದು ಬರೀ ನಮ್ಮ ಭವಿಷ್ಯ ಅಲ್ಲ, ನಮ್ಮ ಮಕ್ಕಳ ಭವಿಷ್ಯ ಅಲ್ಲ, ನಿಮ್ಮ ಭವಿಷ್ಯನೂ ಅಷ್ಟೇ, ನಿಮ್ಮ ಮಕ್ಕಳ ಭವಿಷ್ಯನೂ ಅಷ್ಟೇ. ನಿಮ್ಮ ಮಕ್ಕಳು ಪೊಲೀಸ್ ಆಫೀಸರ್ಸ್ ಆಗ್ತಾರೆ ಅನ್ನೋ ಗ್ಯಾರಂಟಿ ಇಲ್ಲ. ಅವರು ಸಹ ಸಮಾಜದಲ್ಲಿ ಪ್ರಜೆಗಳಾಗಿ ದೈನಂದಿನ ಚಟುವಟಿಕೆಗಳಲ್ಲಿ ಪಾಲ್ಗೊಳ್ಬೇಕು. ಮೋಸ್ಟ್ ಡೇಂಜರಸ್ ಡೆವಲಪ್ಮೆಂಟ್, ಅಪಾಯಕಾರಿಯಾದ ಬೆಳವಣಿಗೆ. ಇದನ್ನ ಸರಿಪಡಿಸಬೇಕು. ಸರ್ಕಾರ ಈಗ ಅಟ್ಲೀಸ್ಟ್ ಸದ್ಯದಲ್ಲಿ ಇದನ್ನ ನಿಷ್ಪಕ್ಷಪಾತವಾಗಿ ಮಾಡಲಿ, ಗ್ಯಾರಂಟಿ ಮಾಡ್ತೀವಿ ಅಂತ ಪೊಲೀಸರು ಹೇಳೋದಲ್ಲ. ಸರ್ಕಾರ ಅವ್ರಿಗೆ ಕಿವಿ ಹಿಂಡೋದು, ಪ್ರಭಾವ ಬೀರೋದು, ಇವ್ರು ಕರ್ಕೊಂಡೋಗ್ಬೇಡ ಅನ್ನೋದು, ಮೃದು ಧೋರಣೆ ತೋರಿಸೋದು, ನಾಳೆ ಹಠಾತ್ ಆಗಿ ಮಾಡಿದ್ರೆ ನನ್ಗೆ ಓಟ್ ಹೋಗುತ್ತೆ
ಅಂತ ಇಲ್ಲಿನ ಮಂತ್ರಿಗಳು ಆ ಲೆಕ್ಕಾಚಾರ ಇಟ್ಕೊಂಡು ಕೆರಗೋಡ್ನಲ್ಲಿ ಹೇಗೆ ಧ್ವಂಸ ಮಾಡಿದ್ರು ಒಂದು ಧ್ವಜನ, ಹಾಗೆ ಸಾಮರಸ್ಯವನ್ನೇ ಧ್ವಂಸ ಮಾಡೋದಕ್ಕೆ ಹೊರಟಿದ್ದಾರೆ. ಇದನ್ನ ತಡೆಗಟ್ಟಬೇಕು ಅಂತ ಕೇಳ್ತಾ, ನಾವೆಲ್ಲರೂ ಸಹ ವಕೀಲರು ಆಂಟಿಸಿಪೇಟರಿ ಬೇಲ್ ಹಾಕೋದಕ್ಕೆ ನಾವೇ ಹೋಗಿ ಸ್ವತಃ ಆರ್ಗ್ಯೂ ಮಾಡ್ತೀವಿ. ಅವ್ರಿಗೆ ಏನು ಸಾಂತ್ವನ ಬೇಕೋ ಕೊಡೋದಕ್ಕೆ ಸಿದ್ಧವಾಗಿದ್ದೀವಿ. ಅವ್ರಿಗೇನು ಒಂದು ಹೊರೆ ಇದೆ, ಈ ಒಂದು 10 ದಿನಗಳಲ್ಲಿ ಎಷ್ಟು ಕಷ್ಟ ಇದೆ ಆರ್ಥಿಕವಾಗಿ, ಅದನ್ನೂ ಸಹ ಬಗೆಹರಿಸೋದಕ್ಕೆ ನಾವು ವಕೀಲರು ಹೋರಾಟದಲ್ಲಿ ಪಾಲ್ಗೊಳ್ಳೋದಕ್ಕೆ ರೆಡಿಯಾಗಿದ್ದೀವಿ ಅಂತ ಹೇಳ್ತಾ ನನ್ನ ಮಾತುಗಳು ಮುಗಿಸ್ತೀನಿ. ಇದನ್ನ ಮತ್ತೆ ನಾವು ಬಹಳ ತೀಕ್ಷ್ಣವಾಗಿ ನೋಡ್ತಾ ಇರ್ತೀವಿ. ಡೆವಲಪ್ಮೆಂಟ್ಸ್ನ, ಬೆಳವಣಿಗೆಗಳನ್ನ, ಹೇಗೆ ಹೋಗುತ್ತೆ ಬೆಳವಣಿಗೆಗಳು, ಯಾವ ರೀತಿಯಲ್ಲಿ ಮಾಡ್ತಾರೆ. ಎಡವಿದ್ರೆ ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್ ಹಾಕೇ ಹಾಕ್ತೀವಿ, NIA ಕಳಿಸ್ತೀವಿ. PFI ನಿಷೇಧಿತ ಸಂಘಟನೆಯ ಒಬ್ಬ ಕಾರ್ಯಕರ್ತ ಬಂದು ಇಲ್ಲಿ ಬಂದು ಗಲಾಟೆ ಎಬ್ಬಿಸ್ತಾನೆ ಅಂದರೆ ನಾವು ಇವತ್ತು ಕಾನೂನು ಅಸ್ತವ್ಯಸ್ತ ಯಾವ ರೀತಿ ಆಗಿದೆ ಅಂತಕ್ಕಂಥದ್ದನ್ನು ನಾವು ನೋಡಬೇಕಾಗಿದೆ. ಕಾಂಗ್ರೆಸ್ ಸರ್ಕಾರ ಬಂದಾಗ ಎಲ್ಲ ಇದೇ ಪರಿಸ್ಥಿತಿ. ಕಳೆದ 1 ವರ್ಷದಲ್ಲಿ ಈ ಥರದ ಅನೇಕ 3-4 ಘಟನೆಗಳು. ನಿನ್ನೆ ಕೂಡ ದಾವಣಗೆರೆಯಲ್ಲಿ ಬಾವುಟ ಕಟ್ತಿರ್ತಕ್ಕಂಥ ಒಬ್ಬ ಹಿಂದೂ ಯುವಕನ ಮೇಲೆ ಮುಸ್ಲಿಮರು ದಾಳಿ ಮಾಡಿರ್ತಕ್ಕಂಥ ನಿನ್ನೆ ಸಂಜೆ ನಡೆದಿದೆ ದಾವಣಗೆರೆ. ಈ ಥರ ಅನೇಕ ಘಟನೆಗಳು ಮರುಕಳಿಸ್ತಾ ಇದೆ. ಹಾಗಾಗಿ ಈ ಥರದ ಒಂದು ಕಾನೂನು ಅವ್ಯವಸ್ಥೆ ಆಗ್ತಕ್ಕಂಥ ಸಮಾಜ ಶಾಂತ ರೀತಿಯಲ್ಲಿ ಇಲ್ಲದೆ ಇರತಕ್ಕಂಥ ಪರಿಸ್ಥಿತಿ ಇವತ್ತು ರಾಜ್ಯದಲ್ಲಿ ಬಂದಿದೆ. ಅದಕ್ಕೆ ನೇರ ಹೊಣೆ, ಜವಾಬ್ದಾರಿ ಸ್ಥಾನದಲ್ಲಿರ್ತಕ್ಕಂಥ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ಗೃಹ ಮಂತ್ರಿಗಳು ನೇರ ಹೊಣೆ ಆಗಿದ್ದಾರೆ. ಹೀಗಾಗಿ ನಮ್ಮ ಕಾನೂನು ಪ್ರಕೋಷ್ಠ ತಂಡ, ನಮ್ಮ ವಕೀಲರ ಸಂಘದ ಅಧ್ಯಕ್ಷರು ವಿವೇಕ್ ರೆಡ್ಡಿ ಅವರು, ಯೋಗೇಂದ್ರ ಜಿ ಇರ್ಬೋದು, ನಮ್ಮ ರಾಜ್ಯ ಸಮಿತಿ ಎಲ್ಲ ಸದಸ್ಯರು ಒಟ್ಟಾಗಿ ಬಂದು ಸ್ಥಳ ಪರಿಶೀಲನೆ ಮಾಡಿದಾಗ ನಮಗೆ ಮೇಲ್ನೋಟಕ್ಕೆ ಕಂಡಿದ್ದು, ನಮ್ಮ ಭೀಮರಾಜ್ ಅವರ ಅಂಗಡಿ ಇವತ್ತು 1.5-2 ಕೋಟಿಗೆ ಬಾಳ್ತಕ್ಕಂಥ ಒಂದು ಅಂಗಡಿ, ಬಟ್ಟೆ ಅಂಗಡಿಯನ್ನು ಇವತ್ತು ಸುಟ್ಟಾಕಿರ್ತಕ್ಕಂಥ ಶೋಚನೀಯ ಪರಿಸ್ಥಿತಿ. ಇಂಥ ಒಂದು ದುಃಖದ ಸಂದರ್ಭದಲ್ಲಿ ನಾವು ಈ ಪರಿಸ್ಥಿತಿನಲ್ಲಿ ಎಷ್ಟೇ ಸಮಾಧಾನಗಳನ್ನು ಹೇಳೋದಕ್ಕಿಂತ ಮುಖ್ಯವಾಗಿ ಅವರ ಕಷ್ಟಕ್ಕೆ, ಅವರ ಕುಟುಂಬಕ್ಕೆ ನಾವು ಜೊತೆಗಿರ್ತಕ್ಕಂಥದ್ದು ಬಹಳ ಮುಖ್ಯ. ಹಾಗೆ ನಮ್ಮ ವಕೀಲ ಸಂಘದ ವಿವೇಕ್ ರೆಡ್ಡಿ ಅವರು ಇರ್ಬೋದು, ನಮ್ಮ ರಾಜ್ಯ ಸಮಿತಿ ಸದಸ್ಯರಾದ ಪ್ರಸನ್ನ ಕುಮಾರ್ ಇರ್ಬೋದು, ರಾಜೇಶ್ ಅವರು, ಅವರಿಗೆ ಒಂದು ಸಣ್ಣ ಅಲ್ಪ ಕಾಣಿಕೆಯನ್ನು 25,000 ಅವರ ಮೊದಲ ಖರ್ಚಿಗೆ ಅಂತೇಳಿ 25,000 ಕೊಡ್ತಾ ಇದ್ದೀವಿ. ಮುಂದಿನ ದಿನಗಳಲ್ಲಿ ಅವ್ರಿಗೆ ಈ ಥರದ ಅನೇಕ ಅನುಕೂಲದ ವ್ಯವಸ್ಥೆಯನ್ನು ನಾವು ಕಾನೂನು ಪ್ರಕೋಷ್ಠ ಮಾಡಲಿದೆ. ನಾವು ಅವ್ರ ಜೊತೆಗೆ ಇದೀವಿ ಅಂತಕ್ಕಂಥ ಭರವಸೆ ನಾನು ಇವತ್ತು ಕೊಡ್ತಾ ಇದ್ದೀನಿ. ನಮ್ಮ ವಕೀಲ ಸಂಘದ ಅಧ್ಯಕ್ಷರು ವಿವೇಕ್ ರೆಡ್ಡಿ ಅವರು ಹಾಗೆ ಈ ಒಂದು ಅಲ್ಪ ಕಾಣಿಕೆಯನ್ನು ನೀಡಬೇಕು. ಸಾರ್ವಜನಿಕರು ಕೂಡ ಮುಂದೆ ಬರಬೇಕು. ಇದಕ್ಕೆ ಮಾಧ್ಯಮನೂ ಕೂಡ ಸಹಕರಿಸಬೇಕು. ಅವರ ದುಃಖದ ಸಂದರ್ಭದಲ್ಲಿ ಅವರ ಕುಟುಂಬ ಜೊತೆ ಇದೀವಿ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಅವರು ಈ ಕಾಣಿಕೆಯನ್ನು ಸ್ವೀಕಾರ ಮಾಡಬೇಕಂತ ಹೇಳ್ತೀನಿ. ಅವರ ಅಕೌಂಟ್ ಡೀಟೇಲ್ಸ್ ಎಲ್ಲವನ್ನು ಕೊಟ್ಟಿದ್ದೇ ಆದರೆ ನಮ್ಮ ಕಾನೂನು ಪ್ರಕೋಷ್ಠದ ಒಂದು ಅಧ್ಯಯನ ಮಾಡಿ ನೊಂದಿರ್ತಕ್ಕಂಥ ಒಂದು ಕುಟುಂಬಕ್ಕೆ ನಾವು ಜೊತೆಗಿರಿ ಅಂತಕ್ಕಂಥ ಆತ್ಮಸ್ಥೈರ್ಯವನ್ನು. ಇವತ್ತಿನ ಪರಿಸ್ಥಿತಿಗೆ ಈ ರಾಜ್ಯ ಸರ್ಕಾರದ ಅತಿಯಾದ ಓಲೈಕೆ ಕಾರಣ. ನೀವು ಸುಮ್ಮನೆ ಹಾಗೆ ಗಮನಿಸ್ತಾ ಬನ್ನಿ. ಕಳೆದ 1 ವರ್ಷ ಅಕ್ಟೋಬರ್ 2023 ಅಕ್ಟೋಬರ್ 1ನೇ ತಾರೀಕು ಶಿವಮೊಗ್ಗದಲ್ಲಿ ನಡೆದ ಘಟನೆ ನೀವೆಲ್ಲ ಪತ್ರಿಕೆಗಳು ಗಮನಿಸಿದ್ರೆ, ಶಿವಮೊಗ್ಗದಲ್ಲಿ ಇದೇ ರೀತಿ ಈದ್ ಮಿಲಾದ್ ಇದ್ದಂಥ ಸಂದರ್ಭದಲ್ಲಿ ಮೆರವಣಿಗೆ ಹೋಗ್ತಕ್ಕಂಥ ಪುಂಡ ಮುಸ್ಲಿಂ ಯುವಕರು ಹಿಂದೂ ಹುಡುಗರನ್ನ ಮೇಲೆ ಮನೆಗಳ ಮೇಲೆ ದಾಳಿ ಮಾಡಿ ಅಲ್ಲಿ ಹಿಂದೂ ಯುವಕರ ಮೇಲೆ ಹಲ್ಲೆ ಮಾಡಿರ್ತಕ್ಕಂಥ ಘಟನೆ ಇರ್ಬೋದು. ಕಳೆದ 3 ತಿಂಗಳಲ್ಲಿ ಚನ್ನಗಿರಿಯಲ್ಲಿ ನಡೆದಿರ್ತಕ್ಕಂಥ ಘಟನೆ, ಪೊಲೀಸ್ ಠಾಣೆಗೆ ನುಗ್ಗಿ ಬೆಂಕಿ ಹಾಕಿರ್ತಕ್ಕಂಥದ್ದು ಇರ್ಬೋದು, ಪೊಲೀಸ್ ಠಾಣೆಗೆ ನುಗ್ಗಿ ಗಲಾಟೆ ಮಾಡಿ ಕಾನೂನನ್ನ ಕೈಗೆತ್ತಿರ್ತಕ್ಕಂಥ ಘಟನೆ ಇರ್ಬೋದು ಚನ್ನಗಿರಿದು. ನಿನ್ನೆ ಸಂಜೆ ಆಗಿರ್ತಕ್ಕಂಥ ದಾವಣಗೆರೆ ಘಟನೆ, ಅಲ್ಲಿ ನಮ್ಮ ಒಬ್ಬ ಹಿಂದೂ ಯುವಕ ಬಾವುಟ ಕಟ್ಟಿದಂಥ ಸಂದರ್ಭದಲ್ಲಿ ಅವನ ಮೇಲೆ ದಾಳಿ ಮಾಡೋ ಅಂತ ಕೆಲಸ ನಡೆದಿರುವಂಥ ಘಟನೆ ಇರ್ಬೋದು. ನಂತರ ಈ ನಾಗಮಂಗಲದ ಘಟನೆ, ಅನೇಕ ವರ್ಷಗಳಿಂದ ಗಣಪತಿಯನ್ನಿಟ್ಟು ಮೆರವಣಿಗೆ ಮೂಲಕ ವಿಜೃಂಭಣೆಯನ್ನ ಒಂದು ಕಾರ್ಯಕ್ರಮನ ಮಾಡಿಕೊಂಡು ವಿಸರ್ಜನೆ ಮಾಡುವಂಥ ಕಾರ್ಯಕ್ರಮಕ್ಕೆ ತೊಡಕನ್ನು ಉಂಟು ಮಾಡಬೇಕು, ಶಾಂತಿ ಭಂಗ ಮಾಡಬೇಕು ಅಂತೇಳಿ ನಾಗಮಂಗಲದಲ್ಲಿರ್ತಕ್ಕಂಥ ಪುಂಡ ಮುಸ್ಲಿಂ ಯುವಕರು ಸರ್ಕಾರದ ಒಂದು ಅತಿಯಾದ ಓಲೈಕೆಯಿಂದ ಯಾವುದೇ ಕಾನೂನಿಗೆ, ಯಾವುದೇ ಕಟ್ಟುಪಾಡಿಗೆ ಭಯ ಭಕ್ತಿ ಇಲ್ಲದೆ ಇವತ್ತು ನಮ್ಮ ಅಮಾಯಕ ಹಿಂದೂಗಳ ಮೇಲೆ ಹಲ್ಲೆ ಮಾಡಿರ್ತಕ್ಕಂಥ ಘಟನೆ ನಿಮಗೆಲ್ಲರಿಗೂ ಗೊತ್ತಾಗಿದೆ. ಇದನ್ನ ನಮ್ಮ ಬಿಜೆಪಿ ಕಾನೂನು ಪ್ರಕೋಷ್ಠ ಖಂಡಿಸ್ತದೆ. ನಮ್ಮ ಒಂದು ಫ್ರೀ ಕಾಸ್ಟ್ ಅಲ್ಲಿ ಅವರಿಗೆ ನಮ್ಮ ವಕೀಲರ ಸೇವೆಯನ್ನು ಕೊಡ್ತೀವಿ, ಬೇಲ್ ಮಾಡಿಸ್ಕೊಡೋಂಥದ್ದು ಇರ್ಬೋದು, ಕೇಸ್ಗಳು ವಿಚಾರಣೆ ಮಾಡೋಂಥದ್ದನ್ನ ಅವರು ಕೈಗೆತ್ತಿಕೊಂಡಿದ್ದಾರೆ. ಹಾಗೆ ನಮ್ಮ ಗೋಪಾಲ್ ಅವರು ಇರ್ಬೋದು, ನಮ್ಮ ಒಂದು ಸ್ಥಳೀಯ ಹಿಂದೂ ವಕೀಲರ ಒಂದು ಟೀಮನ್ನು ಮಾಡಿದ್ದಾರೆ. ಆ ಟೀಮ್ ಇಲ್ಲಿ ಲೀಡ್ ಮಾಡ್ತಾ ಇದೆ. ಮುಂದುವರೆದ ಭಾಗವಾಗಿ ಉಚ್ಚ ನ್ಯಾಯಾಲಯದಲ್ಲಿ ಹೈಕೋರ್ಟಲ್ಲಿ ಮಾಡೋಂಥ ಕೆಲಸವನ್ನು ನಮ್ಮ ವಿವೇಕ್ ರೆಡ್ಡಿ ಅವರ ನೇತೃತ್ವದಲ್ಲಿ ನಾವು ನಮ್ಮ ಕಾನೂನು ಪ್ರಕೋಷ್ಠ ತಂಡ ಮಾಡಿದ್ದೀವಿ. ಇಷ್ಟು ಈ ಘಟನೆಗೆ ಸಂಬಂಧಪಟ್ಟಂತೆ ಮಾಹಿತಿಯನ್ನು ಕೊಡ್ತಾ ಇದ್ದೀನಿ. ಇಲ್ಲಿ ಯಾವುದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಕಾನೂನು ಪ್ರಕೋಷ್ಠ ಇಲ್ಲಿ ಇರ್ತದೆ ಅಂತಕ್ಕಂಥ ಮಾತನ್ನು ಹೇಳಿ, ವಿಶ್ವ ಹಿಂದೂ ಪರಿಷತ್ ಮತ್ತು ಬಜರಂಗ ದಳದಿಂದ ಇದನ್ನು ಉಗ್ರವಾಗಿ ನಾವು ಖಂಡಿಸ್ತಾ ಇದ್ದೇವೆ. ಒಂದು, ಯಾವುದೇ ಕಾರಣ ಹಿಂದೂಗಳಿಂದ ಈ ಘಟನೆ ಪ್ರಾರಂಭ ಆಗಿಲ್ಲ. ಶಾಂತಿಯುತವಾಗಿ ದೇಶದಲ್ಲಿ, ಇಡೀ ದೇಶದ ಗಣೇಶೋತ್ಸವ ಆಗುತ್ತೆ, ಅದೇ ತರ ಇಲ್ಲಿ ಗಣೇಶೋತ್ಸವವನ್ನು ಮೆರವಣಿಗೆ ಮಾಡ್ತಾ ಇದ್ರು. ವ್ಯವಸ್ಥಿತವಾಗಿ, ಪೂರ್ವ ಯೋಜಿತವಾಗಿ ಈ ಕೃತ್ಯಕ್ಕೆ ತಯಾರಿಯನ್ನು ಮಾಡಿದ್ದಾರೆ.
ಅದಕ್ಕೆ ಉಲ್ಲೇಖ ಪುನಃ ನಾನು ಹೇಳುವಂತ ಅವಶ್ಯಕತೆ ಇಲ್ಲ. ಮೊದಲೇ ಮಾಸ್ಕ್ ಅನ್ನು ಖರೀದಿ ಮಾಡಿದ್ದಾರೆ, ಪೆಟ್ರೋಲ್ ಬಾಂಬ್ಗಳ ತಯಾರಿ ಮಾಡಿ ರವಾನೆ ಮಾಡುವಂತ ಕೆಲಸವನ್ನು ಮಾಡಿದ್ದಾರೆ. ಹೀಗೆ ಬೇರೆ ಬೇರೆ ರೀತಿಯಲ್ಲಿ ವ್ಯವಸ್ಥಿತ ತಯಾರಿಯನ್ನು ಮಾಡಿದ್ದಾರೆ. ಅಂದ್ರೆ ಇದರ ಹಿಂದೆ ಪೂರ್ವಯೋಜಿತವಾಗಿ ಇದನ್ನು ಕೆಲಸ ಮಾಡಿದ್ದಾರೆ. ಇಂಥ ಘಟನೆಯಲ್ಲಿ ಹಿಂದೆ ಹತ್ತಾರು ಸಂದರ್ಭದಲ್ಲಿ ಬೇರೆ ಬೇರೆ ಕೇಸ್ಗಳಿರುವಂತಹ ವ್ಯಕ್ತಿಗಳು ಜೋಡ್ಕೊಂಡಿದ್ದಾರೆ. KFT ನಿಷೇಧಿತ PFI ವ್ಯಕ್ತಿಗಳು ಇದನ್ನು ಜೋಡ್ಕೊಂಡಿದ್ದಾರೆ. ಸರ್ಕಾರ, ಜಿಲ್ಲಾಡಳಿತ ಮತ್ತು ಪೊಲೀಸ್ ಇಲಾಖೆ ಇಂಥ ವ್ಯಕ್ತಿಗಳನ್ನು ಗುರುತಿಸಿ ಅವರ ಮೇಲೆ ಕಾನೂನು ಕ್ರಮ ಕೈಗೊಳ್ಳಿಲ್ಲ ಅಂತ ಹೇಳಿದ್ರೆ ಮುಂದಿನ ದಿನಗಳಲ್ಲಿ ಇಡೀ ಹಿಂದೂ ಸಮಾಜ ಅಲ್ಲ, ಇಡೀ ಕರ್ನಾಟಕಕ್ಕೆ ದೊಡ್ಡ ಕೋಮುಗಲಭೆ ಕಾರಣ ನಾಗಮಂಗಲ ಆಗ್ಲಿಕ್ಕಿದೆ. ಯಾಕಂದ್ರೆ ಜಿಹಾದಿ ಮಾನಸಿಕತೆನೇ ಅದು. ಎರಡನೇದು, ಸಾಕಷ್ಟು ನಷ್ಟ ಆಗಿದೆ, ಅಮಾಯಕ ಹಿಂದೂಗಳಕ್ಕೂ ನಷ್ಟ ಆಗಿದೆ. ಯಾರು ದಾಳಿ ಮಾಡಲಿಕ್ಕೆ ಸಂಚು ರೂಪಿಸಿದಾರೋ ಅವರಿಗೆ ನಷ್ಟ ಆಗಿರ್ಬೋದು, ಆದರೆ ಅಮಾಯಕ ಹಿಂದೂಗಳದ್ದು ಯಾವುದೇ ಶಾಂತಿಯನ್ನು ಬಯಸುವ ಹಿಂದೂಗಳಂದ್ರೆ ಸಾಕಷ್ಟು ಅಂಗಡಿಗಳು ನಷ್ಟ ಆಗಿದೆ. ಜಿಲ್ಲಾಡಳಿತ ಇದನ್ನು ಗಮನಿಸಿ ನಷ್ಟ ಆದಂತಹ ಎಲ್ಲ ಕುಟುಂಬದವರಿಗೂ ಪರಿಹಾರವನ್ನು ಕೊಡಬೇಕು. ಇದು ನಮ್ದು ಎರಡನೇ ಆಗ್ರಹ. ಮೂರನೇದು, ಈಗಾಗಲೇ ಹೇಳಿದಂತೆ ಈ ಘಟನೆಯಲ್ಲಿ ಸಾಕಷ್ಟು ಜನ ಈ ಹಿಂದೆನೂ ಬೇರೆ ಬೇರೆ ಘಟನೆಗಳಲ್ಲಿ ಭಾಗವಹಿಸಿದವರಿದ್ದಾರೆ. ಅಂಥವನ್ನು ಗುರುತಿಸಿ ಕೋಕಾ ಕಾಯ್ದೆಗೆ ಅವರನ್ನು ಬಂಧಿಸಬೇಕು. ಅವರನ್ನು ಪರ್ಮನೆಂಟ್ ಒಳಗಿರುವ ಹಾಗೆ, ಜೈಲಲ್ಲಿರುವ ಹಾಗೆ ಅವರ ಮೇಲೆ ಕಾನೂನು ಕ್ರಮ ಕೈಗೊಳ್ಳಬೇಕು ಅಂತ ನಾವು ಸಂಘಟನೆಯಿಂದ ಆಗ್ರಹವನ್ನು ಮಾಡ್ತಾ ಇದ್ದೀವಿ. ನೇರ ಕೇರಳದ ಮಲಪ್ಪುರಂ ಜಿಲ್ಲೆಯ ಸಂಬಂಧ ಈ ಒಂದು ಘಟನೆ ಹಿನ್ನೆಲೆ ಬಂದಿರುವ ಕಾರಣ ನಮಗೆ ಬಲವಾದ ಸಂಶಯ ಇದೆ. ಇದರ ಹಿಂದೆ 100% ಜಿಹಾದಿ ಮಾನಸಿಕತೆಯ ಆ ವ್ಯಕ್ತಿಗಳು, KFT ನಿಷೇಧಿತ PFI ಸಂಘಟನೆ ವ್ಯಕ್ತಿಗಳು ಇದರ ಹಿಂದೆ ಇದ್ದಾರೆ. ಇದರ ಹಿಂದೆ ಯಾರ್ಯಾರಿದ್ದಾರೆ, ಕುಮ್ಮಕ್ಕು ಕೊಟ್ಟವರು, ಇವರನ್ನ ಗುರುತಿಸಿ ಈ ಹಿನ್ನೆಲೆಯಲ್ಲಿ ನಾವು ಈ ಘಟನೆಯನ್ನ NIA ತನಿಖೆಗೆ ಕೊಡಬೇಕು ಅಂತ ಸಂಘಟನೆಯಿಂದ ಆಗ್ರಹ ಮಾಡ್ತಾ ಇದ್ದೀವಿ. ಯಾಕಂದ್ರೆ ಇಲ್ಲಿ ರಾಜ್ಯದಲ್ಲಿ ಇರುವುದು ಮುಸ್ಲಿಂ ತುಷ್ಟೀಕರಣ ಮಾಡ್ತಿರೋದು ಸರ್ಕಾರ. ನಮಗೆ ರಾಜ್ಯ ಸರ್ಕಾರದ ಮೇಲೆ ವಿಶ್ವಾಸ ಇಲ್ಲ. ಇದನ್ನ NIA ತನಿಖೆ ಆಗಬೇಕು, ಅದರ ಮುಖಾಂತರನೇ ಸತ್ಯ ಹೊರಬರಬೇಕು ಅನ್ನೋದು ನಮ್ದು ಆಗ್ರಹ.